ಬಾಸ್ ಟಿವಿಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ಕಿರಣ್ ಕುಮಾರ್ ಡಿಕೆ. ವಿಭಿನ್ನ ಕಾರ್ಯಕ್ರಮಗಳಿಂದ ನಿಮ್ಮೆಲ್ಲರ ಫೇವರಿಟ್ ಆಗಿರುವ ನಿಮ್ಮ ಬಾಸ್ ಟಿವಿಯ ಮತ್ತೊಂದು ಯೂಸ್ಫುಲ್ ಪ್ರೋಗ್ರಾಮ್ ಎಐ ನ್ಯೂಸ್ ಅಂದರೆ ಆಲ್ ಇಂಪಾರ್ಟೆಂಟ್ ನ್ಯೂಸ್ಗೆ ಸ್ವಾಗತ. ಮುಂದಿನ ವರ್ಷ ಮತ್ತಷ್ಟು ಬೆಲೆ ಏರಿಕೆ ಆಗೋದು ಫಿಕ್ಸ್. ಕಂಟ್ರೋಲ್ ತಪ್ಪಿ ಹೋಗುತ್ತಾ ಚಿನ್ನ ಬೆಳ್ಳಿ ದರ. ಸರ್ಕಾರಿ ವೈದ್ಯರಿಗೆ ಸರ್ಕಾರದಿಂದಲೇ ಮೂಗುದಾರ. 8 ಕೋಟಿ ಮಕ್ಕಳಿಗೆ ಕಾಡುತ್ತಾ ಬೊಜ್ಜಿನ ಸಮಸ್ಯೆ. ಈ ಎಲ್ಲದರ ಬಗ್ಗೆ ಬ್ರೀಫ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಈಗಾಗಲೇ ಕರ್ನಾಟಕವೂ ಸೇರಿ ದೇಶಾದ್ಯಂತ ಬೆಲೆ ಏರಿಕೆ ಜನರನ್ನ ಕಂಗಾಲಾಗಿಸಿದೆ. ಖರ್ಚನ್ನ ಮ್ಯಾನೇಜ್ ಮಾಡೋಕೆ ಪರದಾಡ್ತಿರೋದ್ರ ಮಧ್ಯೆ ಮುಂದಿನ ಹಣಕಾಸು ವರ್ಷದಲ್ಲೂ ಜನರು ಬೆಲೆ ಏರಿಕೆ, ಹಣದುಬ್ಬರದ ಬೆಳವಣಿಗೆಗಳನ್ನು ಎದುರಿಸಬೇಕಾಗುವ ಮುನ್ಸೂಚನೆ ಸಿಕ್ಕಿದೆ. ಯಾಕಂದ್ರೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 2025-26ರ ಆರ್ಥಿಕ ಸಮೀಕ್ಷೆಯ ವರದಿಯನ್ನು ಲೋಕಸಭೆಯಲ್ಲಿ ಮಂಡಿಸಿದ್ದು, ಅದರಲ್ಲಿ ಹಲವು ಇಂಟ್ರೆಸ್ಟಿಂಗ್ ಅಂಶಗಳನ್ನು ಪ್ರಸ್ತಾಪಿಸಲಾಗಿದೆ. ಮುಂದಿನ ಹಣಕಾಸು ವರ್ಷ ಅಂದರೆ 2026-2027ನೇ ಸಾಲಿನಲ್ಲಿ ಭಾರತದ GDP 6.8ರಿಂದ 7.2ರಷ್ಟು ಹೆಚ್ಚಾಗಬಹುದು ಅಂತ ನಿರೀಕ್ಷಿಸಲಾಗಿದೆ. ಶಾಕಿಂಗ್ ವಿಚಾರ ಅಂದರೆ ಹಣದುಬ್ಬರ 2026ಕ್ಕಿಂತ 2027ನೇ ಸಾಲಿನಲ್ಲಿ ಹೆಚ್ಚಾಗಲಿದೆ. IMF ವರದಿಯ ಪ್ರಕಾರ ಹಿಂದಿನ ಸಾಲಿನಲ್ಲಿದ್ದ ಹಣದುಬ್ಬರದ ಪ್ರಮಾಣವಾದ 2.8ಕ್ಕಿಂತ 2026-27ನೇ ಸಾಲಿನ ಫಿನಾನ್ಷಿಯಲ್ ಇಯರ್ನಲ್ಲಿ ಇನ್ಫ್ಲೇಷನ್ ಪ್ರಮಾಣ 4ರಷ್ಟಿರಲಿದೆ ಎಂದು ಅಂದಾಜಿಸಲಾಗಿದೆ. ಮತ್ತೊಂದು ಕಡೆ ದಿನದಿಂದ ದಿನಕ್ಕೆ ಗಗನ ಕುಸುಮ ಆಗ್ತಿರುವ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯನ್ನು ನಿಯಂತ್ರಣ ಮಾಡೋದು ಅಸಾಧ್ಯ. ಬೆಲೆ ಏರಿಕೆಯನ್ನು ತಡೆಯುವ ಯಾವುದೇ ಸಾಧ್ಯತೆ ಇಲ್ಲ ಅನ್ನುವ ಅಂಶವನ್ನು ಈ ಆರ್ಥಿಕ ಸಮೀಕ್ಷೆಯ ವರದಿಯಲ್ಲಿ ಮಂಡಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಆಹಾರ ಪದ್ಧತಿಯು ಆರೋಗ್ಯ ಸಮಸ್ಯೆಗೆ ಮೂಲವಾಗಿ ಬದಲಾಗ್ತಿದೆ. ಅದರಲ್ಲೂ ಮಕ್ಕಳು ಮತ್ತು ಮಹಿಳೆಯರು ಹೈಲಿ ಫ್ಯಾಟ್ ಇರೋ ಫುಡ್ಗೆ ಅಡಿಕ್ಟ್ ಆಗ್ತಿರೋದನ್ನು ಗಮನಿಸ್ತಿದ್ದೇವೆ. ಇದರ ಬೆನ್ನಲ್ಲೇ ಆರ್ಥಿಕ ಸಮೀಕ್ಷೆ ವರದಿ ಮಂಡಿಸಲಾಗಿದ್ದು, ಆಹಾರ ಕುರಿತ ಆತಂಕಕಾರಿ ಅಂಶ ವ್ಯಕ್ತಪಡಿಸಲಾಗಿದೆ. ಅಧಿಕ ಕೊಬ್ಬು, ಉಪ್ಪು ಮತ್ತು ಶುಗರ್ ಒಳಗೊಂಡಿರುವ ಅತಿ ಸಂಸ್ಕರಿಸಿದ ಆಹಾರಗಳನ್ನು ಸೇವನೆ ಮಾಡುತ್ತಿರುವವರ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವ ಆರ್ಥಿಕ ಸಮೀಕ್ಷೆ ಬೆಳಗ್ಗೆಯಿಂದ ತಡರಾತ್ರಿಯವರೆಗೆ ಅವುಗಳ ಜಾಹೀರಾತುಗಳನ್ನು ನಿಷೇಧಿಸುವಂತೆ ಸಲಹೆ ನೀಡಿದೆ. ಅಂದಾಜಿನ ಪ್ರಕಾರ 2020ರಲ್ಲಿ ಭಾರತದಲ್ಲಿ ಬೊಜ್ಜು ಹೊಂದಿದ್ದ ಮಕ್ಕಳ ಸಂಖ್ಯೆ 3.3 ಕೋಟಿಗೂ ಹೆಚ್ಚಿತ್ತು. 2025ರ ವೇಳೆಗೆ ಇದು 8.3 ಕೋಟಿ ಮಕ್ಕಳನ್ನು ತಲುಪುವ ಆತಂಕವಿದೆ. ಅಲ್ಲದೆ 15ರಿಂದ 49 ವರ್ಷ ವಯಸ್ಸಿನ ಮಹಿಳೆಯರಲ್ಲಿ 6.4ರಷ್ಟು ಜನ ಬೊಜ್ಜು ಹೊಂದಿದ್ದಾರೆ. ಪುರುಷರಲ್ಲಿ 4ಕ್ಕೂ ಹೆಚ್ಚು ಜನರು ಹೆಚ್ಚು ತೂಕ ಹೊಂದಿದ್ದಾರೆ ಅಂತ ಸಮೀಕ್ಷೆ ತಿಳಿಸಿದೆ. ಈ ಎಲ್ಲ ಕಾರಣಗಳಿಂದಾಗಿ ಸಂಸ್ಕರಿಸಿದ ಆಹಾರದ ಕುರಿತ ಜಾಹೀರಾತುಗಳನ್ನು ಬೆಳಿಗ್ಗೆ 6ರಿಂದ ರಾತ್ರಿ 11ರವರೆಗೆ ಬ್ಯಾನ್ ಮಾಡಬೇಕು ಅಂತಲೂ ಸಲಹೆ ನೀಡಲಾಗಿದೆ. ಚಿನ್ನ ಬೆಳ್ಳಿ ಬೆಲೆಯಂತೂ ಕೊನೆಯೇ ಇಲ್ಲದಂತೆ ಹೆಚ್ಚಳವಾಗ್ತಿದೆ. ಗುರುವಾರ 1 ಗ್ರಾಂ ಚಿನ್ನದ ಬೆಲೆಯೇ 1255 ರೂಪಾಯಿಯಷ್ಟು ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 17,885 ರೂಪಾಯಿ, 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 16,395 ರೂಪಾಯಿ ಆಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಒಂದೇ ದಿನದಲ್ಲಿ ಚಿನ್ನ ಕಂಡ ಅತಿ ಹೆಚ್ಚು ಮಟ್ಟದ ಏರಿಕೆ ಎಂಬ ದಾಖಲೆಯನ್ನ ಇದು ಮಾಡಿದೆ. ಆಭರಣ ಚಿನ್ನದ ಬೆಲೆಯು ಮೊದಲ ಬಾರಿಗೆ 16,000 ರೂಪಾಯಿ ಗಡಿ ದಾಟಿದೆ. ಇನ್ನು ಬೆಳ್ಳಿ ಬೆಲೆ ಚಿನ್ನಕ್ಕಿಂತ ದೊಡ್ಡ ಮಟ್ಟದಲ್ಲಿ ಜಿಗಿತಾ ಕಾಣ್ತಿದೆ. 1 ಗ್ರಾಂಗೆ 30 ರೂಪಾಯಿಯಷ್ಟು ಗುರುವಾರ ಏರಿಕೆಯಾಗಿದ್ದು, 1 ಗ್ರಾಂ ಬೆಳ್ಳಿಯ ಬೆಲೆ 410 ರೂಪಾಯಿ ಆಗಿದೆ. ಬೆಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ಬೆಳ್ಳಿಯ ಬೆಲೆ 400 ರೂಪಾಯಿಯ ಗಡಿ ದಾಟಿದ್ದು, 1 kg ಬೆಳ್ಳಿ ಬೆಲೆ 4,10,000 ರೂಪಾಯಿ ಆದಂತಾಗಿದೆ. ಇ-ಕಾಮರ್ಸ್ ದಿಗ್ಗಜ ಕಂಪನಿ ಅಮೆಜಾನ್ ತನ್ನ ಉದ್ಯೋಗಿಗಳಿಗೆ ಮತ್ತೊಮ್ಮೆ ಬಿಗ್ ಶಾಕ್ ನೀಡಿದೆ. ಕಳೆದ ವರ್ಷ ಅಕ್ಟೋಬರ್ನಲ್ಲಿ 14,000 ಉದ್ಯೋಗಿಗಳನ್ನು ವಜಾಗೊಳಿಸಿದ ಅಮೆಜಾನ್ ಈ ಬಾರಿ ವಿಶ್ವಾದ್ಯಂತ ಬರೋಬ್ಬರಿ 16,000 ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಲು ನಿರ್ಧರಿಸಿದೆ. ಅಮೆಜಾನ್ನಲ್ಲಿ ಭಾರತೀಯ ಉದ್ಯೋಗಿಗಳು ಹೆಚ್ಚಿರೋದ್ರಿಂದ ಕೆಲಸ ಕಳೆದುಕೊಳ್ಳುವವರಲ್ಲಿ ಭಾರತೀಯರ ಸಂಖ್ಯೆ ಹೆಚ್ಚಿರಲಿದೆ. ಈ ಮೂಲಕ ಅಮೆಜಾನ್ 3 ತಿಂಗಳಲ್ಲೇ 30,000 ಜನರನ್ನ ಕೆಲಸದಿಂದ ವಜಾಗೊಳಿಸಿದೆ. ಈ ಲೇ ಆಫ್ ಪ್ರಕ್ರಿಯೆ ಮುಖ್ಯವಾಗಿ ಅಮೆಜಾನ್ ವೆಬ್ ಸರ್ವಿಸಸ್, ರಿಟೇಲ್, ಪ್ರೈಮ್ ವಿಡಿಯೋ, ಹ್ಯೂಮನ್ ರಿಸೋರ್ಸ್ ವಿಭಾಗಗಳ ಮೇಲೆ ಹೆಚ್ಚಿನ ಪರಿಣಾಮ ಬೀರಲಿದೆ. AI ತಂತ್ರಜ್ಞಾನಗಳ ಅಳವಡಿಕೆ, ಅಮೆರಿಕದ ಆರ್ಥಿಕ ನಿರ್ಧಾರಗಳು, ವಿವಿಧ ದೇಶಗಳ ಯುದ್ಧದ ಪರಿಣಾಮದಿಂದಾಗಿ ಅಮೆಜಾನ್ ಈ ಗಂಭೀರವಾದ ನಿರ್ಧಾರ ಕೈಗೊಂಡಿದೆ. ಜನರೆಲ್ಲ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತಿರೋದ್ರಿಂದ ATMಗಳನ್ನು ಬಳಸೋದು ಕಡಿಮೆ ಆಗಿದೆ. CMS ಇನ್ಫೋ ಸಿಸ್ಟಮ್ಸ್ ನೀಡಿರುವ ವರದಿಯ ಪ್ರಕಾರ ಭಾರತದಲ್ಲಿ ATM ಬಳಕೆ ಕುಸಿದಿದೆ. ಆದರೆ ದೇಶದ ಮಂತ್ಲಿ ಆವರೇಜ್ ATM ಬಳಕೆಯಲ್ಲಿ ಕರ್ನಾಟಕ ಮೊದಲ ಸ್ಥಾನ ಪಡೆದಿದೆ.
ಕರ್ನಾಟಕದ ಪ್ರತಿ ಎಟಿಎಂನಲ್ಲಿ ಮಂತ್ಲಿ ಅವರೇಜ್ ವಿಡ್ರಾವಲ್ 1,73,00,000 ರೂಪಾಯಿ ಇದೆ. ಹಾಗೆಯೇ ಅತಿ ಕಡಿಮೆ ಇರೋದು ಅಂದರೆ 83 ಲಕ್ಷ ರೂಪಾಯಿ, ಅದು ಜಮ್ಮು ಕಾಶ್ಮೀರದಲ್ಲಿ. ಇನ್ನು ಎಟಿಎಂ ಬಳಕೆ ಕುಸಿಯುತ್ತಿರುವ ಬೆನ್ನಲ್ಲೇ ಸರ್ಕಾರ ಹೊಸ ಯೋಜನೆಯೊಂದನ್ನು ಜಾರಿಗೆ ತರ್ತಿದೆ. ಜನರು ಎಲ್ಲೋದ್ರೂ ಚಿಲ್ಲರೆ ಇಲ್ಲ ಅಂತ ಪರದಾಡ್ತಿದ್ರು. ಹೀಗಾಗಿ ಇನ್ಮುಂದೆ ಎಟಿಎಂಗಳಲ್ಲಿ 10, 20 ಮತ್ತು 50 ರೂಪಾಯಿಯ ನೋಟುಗಳನ್ನು ವಿತರಿಸುವ ವ್ಯವಸ್ಥೆ ಮಾಡಲು ಯೋಚಿಸಲಾಗಿದೆ. ಈ ಯೋಜನೆ ಈಗಾಗಲೇ ಮುಂಬೈನಲ್ಲಿ ಪ್ರಯೋಗಾತ್ಮಕವಾಗಿ ಆರಂಭವಾಗಿದೆ. ಇದರಿಂದ ದಿನಗೂಲಿ ಕಾರ್ಮಿಕರು, ಬೀದಿ ವ್ಯಾಪಾರಿಗಳು ಹಾಗೂ ಸಣ್ಣ ವ್ಯಾಪಾರಿಗಳಿಗೆ ಹೆಚ್ಚು ಅನುಕೂಲವಾಗಲಿದೆ. ಸರ್ಕಾರಿ ವೈದ್ಯರಿಗೆ ರಾಜ್ಯ ಸರ್ಕಾರ ಕಡಿವಾಣ ಹಾಕಿದೆ. ಆದರೆ ಇದರಿಂದಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗುವ ರೋಗಿಗಳು ಟೆನ್ಷನ್ ಪಡುವಂತಿಲ್ಲ. ಈ ಹಿಂದೆ ಸರ್ಕಾರಿ ವೈದ್ಯರು ಖಾಸಗಿ ಆಸ್ಪತ್ರೆಗಳಲ್ಲಿ ಒಳರೋಗಿಗಳಿಗೆ ಚಿಕಿತ್ಸೆ ನೀಡುವುದು ಸಾಮಾನ್ಯವಾಗಿತ್ತು. ಆದರೆ ಇದರಿಂದಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿನ ಒಳರೋಗಿಗಳಿಗೆ ತೊಂದರೆಯಾಗ್ತಿತ್ತು. ಅವರಿಗೆ ನಿರಂತರ ಚಿಕಿತ್ಸೆ ಒದಗಿಸಲು ಸಾಧ್ಯವಾಗ್ತಿರಲಿಲ್ಲ. ಜೊತೆಗೆ ಅವರ ಆರೈಕೆಯಲ್ಲೂ ಸಾಕಷ್ಟು ನಿರ್ಲಕ್ಷ್ಯ ಕಂಡುಬಂದಿತ್ತು. ಹೀಗಾಗಿ ಇದನ್ನು ತಡೆಗಟ್ಟುವ ಸಲುವಾಗಿ ಸರ್ಕಾರಿ ವೈದ್ಯರು ಖಾಸಗಿ ವೈದ್ಯಕೀಯ ಅಭ್ಯಾಸದ ಭಾಗವಾಗಿ ಒಳರೋಗಿಗಳಿಗೆ ಚಿಕಿತ್ಸೆ ನೀಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಆದರೆ ಅಧಿಕೃತ ಕರ್ತವ್ಯದ ಸಮಯ ಹೊರತುಪಡಿಸಿ ಒಂದೇ ಖಾಸಗಿ ಆಸ್ಪತ್ರೆ ಅಥವಾ ಕ್ಲಿನಿಕ್ನಲ್ಲಿ OPD ಸೇವೆ ನೀಡಲು ಅವಕಾಶ ನೀಡಲಾಗಿದೆ. ಒಂದು ವೇಳೆ ನಿಯಮ ಉಲ್ಲಂಘನೆಯಾದರೆ ಕಠಿಣ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ನೀಡಲಾಗಿದೆ. ಮತ್ತೊಂದು ಕಡೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಹಾರಗಳು ಕಳಪೆಯಾಗಿವೆ ಅಂತ ಸಾಕಷ್ಟು ದೂರುಗಳು ಬಂದಿರುವ ಕಾರಣ ಇಸ್ಕಾನ್ ಸಹಯೋಗದಲ್ಲಿ ಪೌಷ್ಟಿಕ ಆಹಾರ ಒದಗಿಸಲು ಸರ್ಕಾರ ನಿರ್ಧರಿಸಿದೆ. ರಾಜ್ಯ ಸರ್ಕಾರ ಗ್ಯಾರಂಟಿಗಳ ಕಡೆ ಕೊಡುತ್ತಿರುವ ಗಮನ ಅಭಿವೃದ್ಧಿ ಯೋಜನೆಗಳ ಕಡೆ ಕೊಡ್ತಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಸರ್ಕಾರ ರಾಜ್ಯಾದ್ಯಂತ ಹಲವು ಕಾಮಗಾರಿಗಳಿಗೆ 37,370 ಕೋಟಿ ರೂಪಾಯಿ ಬಾಕಿ ಬಿಲ್ ಇಟ್ಕೊಂಡಿದೆ. ಹೀಗಾಗಿ ಕರ್ನಾಟಕ ಗುತ್ತಿಗೆದಾರರ ಸಂಘವು ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ಮಾರ್ಚ್ 5ರೊಳಗೆ ಹಣ ಬಿಡುಗಡೆ ಮಾಡದಿದ್ದರೆ ರಾಜ್ಯದೆಲ್ಲೆಡೆ ಎಲ್ಲ ಸರ್ಕಾರಿ ಕಾಮಗಾರಿಗಳನ್ನು ನಿಲ್ಲಿಸುವುದಾಗಿ ವಾರ್ನಿಂಗ್ ಕೊಟ್ಟಿದೆ. ಅಲ್ಲದೆ ಈ ಬಗ್ಗೆ ಕಾಂಗ್ರೆಸ್ ವರಿಷ್ಠ ನಾಯಕ ರಾಹುಲ್ ಗಾಂಧಿಗೂ ದೂರು ನೀಡಿದ್ಯಂತೆ. ಈ ಸರ್ಕಾರ ಬಂದಾಗ್ಲಿಂದ ಹಣ ಬಿಡುಗಡೆ ವಿಚಾರದಲ್ಲಿ ಭ್ರಷ್ಟಾಚಾರ ಮತ್ತು ಪರ್ಸೆಂಟೇಜ್ ಪ್ರಮಾಣ ಜಾಸ್ತಿ ಆಗಿದೆ ಅಂತ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಗಂಭೀರವಾಗಿ ಆರೋಪಿಸಿದ್ದಾರೆ. ಮೊದಲೇ ಗ್ಯಾರಂಟಿ ಯೋಜನೆಗಳ ಖರ್ಚಿನಿಂದ ಟೆನ್ಷನ್ನಲ್ಲಿರುವ ಸರ್ಕಾರಕ್ಕೆ ಗುತ್ತಿಗೆದಾರರ ಸಂಘ ಮತ್ತೊಂದು ತಲೆನೋವು ಕೊಟ್ಟಿದೆ. ಇಂಧನ ಸಚಿವ KJ ಜಾರ್ಜ್ ರಾಜೀನಾಮೆ ನೀಡಲು ಮುಂದಾಗಿದ್ರು ಅನ್ನೋ ಸುದ್ದಿ ಎಲ್ಲೆಡೆ ಭಾರೀ ಚರ್ಚೆ ಹುಟ್ಟುಹಾಕಿದೆ. ಸಿಎಂ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಅವರು ಇಂಧನ ಇಲಾಖೆಯಲ್ಲಿ ಮಧ್ಯಪ್ರವೇಶಿಸಿದ್ದೇ ಇದಕ್ಕೆಲ್ಲ ಮುಖ್ಯ ಕಾರಣ ಅನ್ನೋ ಸುದ್ದಿ ಒಂದು ಕಡೆಯಾದರೆ, ಮತ್ತೊಂದು ಕಡೆ KPTCLನ MD ಆಗಿರುವ IAS ಅಧಿಕಾರಿ ಪಂಕಜ್ ಕುಮಾರ್ ಪಾಂಡೆಯನ್ನ ಸಿಎಂ ಸಿದ್ದರಾಮಯ್ಯ ಸಸ್ಪೆಂಡ್ ಮಾಡಲು ಮುಂದಾಗಿದ್ದೇ ಜಾರ್ಜ್ ರಾಜೀನಾಮೆ ನೀಡಲು ಕಾರಣ ಅಂತ ಹೇಳಲಾಗ್ತಿದೆ. ತನಗೆ ತಿಳಿಯದೆ ಇಂಧನ ಇಲಾಖೆಯಲ್ಲಿ ಹಸ್ತಕ್ಷೇಪವಾದ ಕಾರಣದಿಂದಲೇ ಜಾರ್ಜ್ ಕೋಪಗೊಂಡಿದ್ದಾರೆ. IAS ಅಧಿಕಾರಿಯನ್ನ ಸಸ್ಪೆಂಡ್ ಮಾಡುವ ವಿಚಾರ ನನಗೆ ಮೊದಲೇ ಹೇಳಬೇಕಿತ್ತು, ನೀವೇ ವಜಾ ಮಾಡೋದಾದ್ರೆ ನಾನ್ಯಾಕೆ ಇರಬೇಕು ಅಂತ ಜಾರ್ಜ್ ಆವೇಶದಲ್ಲಿ ರಾಜೀನಾಮೆ ಕೊಡಲು ಮುಂದಾಗಿದ್ರು ಅನ್ನೋ ಸುದ್ದಿ ಹೊರಬಿದ್ದಿದೆ. ಇನ್ನು ಈ ಬಗ್ಗೆ ಸದನದಲ್ಲಿ ಪ್ರತಿಕ್ರಿಯಿಸಿರುವ ಜಾರ್ಜ್ ಇದೆಲ್ಲ ಸುಳ್ಳು, ಆ ರೀತಿ ಏನೂ ನಡೆದಿಲ್ಲ ಅಂತ ಸಮಜಾಯಿಷಿ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಸರ್ಕಾರ ಎದುರಿಸುತ್ತಿರುವ ಫೋನ್ ಟ್ಯಾಪಿಂಗ್ ಆರೋಪವನ್ನು ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್ ತಳ್ಳಿ ಹಾಕಿದ್ದಾರೆ. ಅದೆಲ್ಲ ಸುಳ್ಳು ಆರೋಪ ಅಂತ ತಿರುಗೇಟು ನೀಡಿದ್ದಾರೆ. ರಾಜ್ಯದಲ್ಲಿ ಸ್ಥಳೀಯ ಚುನಾವಣೆಗಳಿಗೆ ಎಲ್ಲಾ ಪಕ್ಷಗಳು ತಯಾರಿ ಆರಂಭಿಸಿವೆ. ಕಾಂಗ್ರೆಸ್ಗೆ ಅಧಿಕಾರವೇ ಪ್ಲಸ್ ಪಾಯಿಂಟ್ ಆಗಿದೆ. ಆದರೆ ಇದೇ ಕಾಂಗ್ರೆಸ್ನ ಎದುರಿಸಲು ಬಿಜೆಪಿ ಹಾಗೂ JDS ಪಕ್ಷಗಳು ವಿಭಿನ್ನ ರಣತಂತ್ರ ರೂಪಿಸಿವೆ. ಬಿಜೆಪಿ JDS ಮೈತ್ರಿ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದ್ದು, JDSನ ನಾಯಕರು ಮೈತ್ರಿ ವಿಚಾರವಾಗಿ ವಿಭಿನ್ನ ಹೇಳಿಕೆಗಳನ್ನು ನೀಡುತ್ತಿದ್ರು. ಆದರೆ ಎಲ್ಲ ಗೊಂದಲಗಳಿಗೆ ಇದೀಗ ತೆರೆ ಬೀಳುವ ಲಕ್ಷಣಗಳು ಕಾಣಿಸುತ್ತಿವೆ. ಮಾಜಿ ಪ್ರಧಾನಿ HD ದೇವೇಗೌಡರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಗುರುವಾರ ಭೇಟಿಯಾಗಿದ್ದಾರೆ. ಇಬ್ಬರು ದಿಗ್ಗಜ ನಾಯಕರು ಮೈತ್ರಿ ವಿಚಾರವಾಗಿ ಚರ್ಚೆ ನಡೆಸಿದ್ದು, ಮತ್ತೊಮ್ಮೆ ಜೋಡೆತ್ತುಗಳಂತೆ ಕೈಜೋಡಿಸಿ ಸ್ಥಳೀಯ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಅನ್ನು ಎದುರಿಸಲು ಮುಂದಾಗ್ತಾರಾ ಅಥವಾ ಈ ಹಿಂದೆ ದೇವೇಗೌಡರು ಹೇಳಿದಂತೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಪ್ರತ್ಯೇಕವಾಗಿ ಎದುರಿಸ್ತಾರಾ ಅನ್ನೋದು ಸದ್ಯದ ಕುತೂಹಲ. ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ನ ಸೀಸನ್ 12 ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಸತತ 3 ಪಂದ್ಯಗಳನ್ನು ಗೆದ್ದು ಬೀಗುತ್ತಿರುವ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದ್ದು ಶನಿವಾರ ಚೆನ್ನೈ ಕಿಂಗ್ಸ್ ತಂಡದ ವಿರುದ್ಧ ಆಡಲಿದೆ. ಕರ್ನಾಟಕ ಬುಲ್ಡೋಜರ್ಸ್ ಈವರೆಗೂ 12 ಸೀಸನ್ಗಳಲ್ಲಿ 11 ಬಾರಿ ಸೆಮಿಫೈನಲ್ಗೆ ಹೋಗಿದೆ. ಆದರೆ 2 ಬಾರಿ ಮಾತ್ರ ಚಾಂಪಿಯನ್ ಆಗಿದೆ. ಹೀಗಾಗಿ ಕಿಚ್ಚನ ಪಡೆ ಎಷ್ಟೋ ಸಲ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟರು ಕಪ್ ಗೆಲ್ಲುವ ಗ್ಯಾರಂಟಿ ಮಾತ್ರ ಇರೋದಿಲ್ಲ. ಆದರೆ ಈ ಬಾರಿ ಎದುರಾಳಿಯಾಗಿರುವ ಚೆನ್ನೈ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ.
ಕೇವಲ 1 ಪಂದ್ಯವನ್ನು ಗೆದ್ದು ರನ್ ರೇಟ್ ಮೇಲೆ ಸೆಮಿಫೈನಲ್ಗೆ ಬಂದಿದೆ. ಹೀಗಾಗಿ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ಗಳನ್ನು ಗೆದ್ದು ಭರ್ಜರಿ ಫಾರ್ಮ್ನಲ್ಲಿರುವ ಕರ್ನಾಟಕ ಬುಲ್ಡೋಜರ್ಸ್ ಸೆಮಿಫೈನಲ್ ಸಲೀಸಾಗಿ ಗೆಲ್ಲುವ ನಿರೀಕ್ಷೆ ಇದೆ. ಅತ್ತ ಬೆಂಗಾಲ್, ಕೇರಳ ಟೀಮ್ಗಳಿಗಿಂತಲೂ ಕರ್ನಾಟಕ ಬಲಿಷ್ಠವಾಗಿದ್ದು ಯಾವುದೇ ಟೀಮ್ ಫೈನಲ್ಗೆ ಬಂದರೂ ಆ ತಂಡವನ್ನು ಸೋಲಿಸಿ ಕಪ್ ಎತ್ತಿ ಹಿಡಿಯುವ ಭರವಸೆ ಮೂಡಿಸಿದೆ. ಇನ್ನು ತಮಿಳುನಾಡಿನಲ್ಲಿ ಭೋಜ್ಪುರಿ ದಬಾಂಗ್ಸ್ ವಿರುದ್ಧ ಗೆದ್ದು ಕಿಚ್ಚ ಸುದೀಪ್ ಕನ್ನಡ ಬಾವುಟ ಹಿಡಿದು ಸಂಭ್ರಮಿಸಿದ್ರು. ಅದೇ ರೀತಿ ಕೊಯಮತ್ತೂರಿನಲ್ಲೂ ಚೆನ್ನೈ ವಿರುದ್ಧದ ಸೆಮೀಸ್ ಗೆದ್ದು ಕನ್ನಡ ಧ್ವಜದ ಜೊತೆ ಹೆಜ್ಜೆ ಹಾಕ್ತಾರಾ ಅಂತ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಐ ನ್ಯೂಸ್, ಅಂದರೆ ಆಲ್ ಇಂಪಾರ್ಟೆಂಟ್ ನ್ಯೂಸ್. ನಾಳೆ ಮತ್ತಷ್ಟು ಹೆಚ್ಚಿನ ಅಪ್ಡೇಟ್ಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಸ್ ಟಿವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಹಾಗೆಯೇ ನಮ್ಮ ಕಂಟೆಂಟ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.